ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡಕತ್ತೇನ್ರಿ. ಯಾರ್ಯಾರ ನಮ್ಮ ವಿಡಿಯೋ ಫಸ್ಟ್ ನೋಡಕತ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದು ಮರಿಬೇಡ್ರಿ. ಮತ್ತು ಈ ಕಥೆನ ಭಾಳ ಇಂಟ್ರೆಸ್ಟಿಂಗ್ ಆಗೈತ್ರಿ. ಪ್ಲೀಸ್ ಈ ಕತೆಗೆ ಸಪೋರ್ಟ್ ಮಾಡಿರಿ. ಯಾವ ನೋಡ್ಬಿ ಅಲ್ಲ ಈಕಿಗೆ ಬುದ್ಧಿ ಇರಕ್ಕಿಲ್ಲ ಬೇ. ಅವ್ರು ಕುಂತಾರ ಇನ್ನು ಹಂಗೆ ಬರ್ರ ಅಂತಂದು ಒಳಗೆ ಹೋಗ್ಯಾಳ. ಅವ್ರು ಏನು ಅನ್ಕೋಬೇಕು, ಹುಡುಗಿ ಮನ್ಸಿಲ್ಲ ಬಿಡ ಅಂತಂದು ಅನ್ಕೊಂಡಿದ್ದಾರೆ. ಮತ್ತೆ ಅದಕ್ಕೆ ಊರಿಗೆ ಹೋಗಿ ಫೋನ್ ಮಾಡಿ ಹೇಳ್ತೇವೆ ತಗೋರಿ ಅಂತಂದು ಅಂದ್ಲಕ್ಕೆ ಅಮ್ಮ. ಯಪ್ಪ ಹೋಲ್ ಬಿಡ ಯಪ್ಪ. ಅದು ಹುಡುಗ ನೋಡ್ತೀನಿ ಹೆಂಗೈತಿ, ಹಂಗೆ ಮದ್ದಾನ ಇದ್ದಂಗೆ ಐತಿ. ಏನು ಬುದ್ಧಿ ಇಲ್ಲ ಅನಿಸದೆ. ನೋಡ್ತೀನಿ ಹಂಗೊಮ್ಮೆ ಹಿಂಗೊಮ್ಮೆ ಕಣ್ಣ ಪಿಳ್ಕ ಬಡಿತಿತ್ತೆ, ಹಿಂಗೆ ಹೊಟ್ಟೆ ಮ್ಯಾಗ ಕೈ ಆಡ್ಸ್ಕೊಂತಿತ್ತೆ. ಏನಪ್ಪ ಏನು ಅಷ್ಟೊಂದು ಹುಡುಗ ಮನ್ಸಿಗೆ ಬರ್ಲಿಲ್ಲ ಬಿಡ ಗೌಡೆ ನನಗೆ. ಹೋಗೋನು ತಗಲ್ವೇ ನಿನ್ನ ಮಗಳಿಗೇನ ಈಗ 18ನೇ? 18 30 ಮ್ಯಾಗ ನಡಿತೇವೆ. ಗಂಡು ಸಿಗದ ಕಷ್ಟ ಈಗ. ಅಲ್ಲ ಅಷ್ಟ ಆಸ್ತಿ ಹೊಂಡ್ರವ್ರೆ. ಹುಡುಗ ಹೆಂಗಿದ್ರಿ ಏನು ಬೇವ ಚಲೋ ಅದನಿಲ್ಲ, ಒಟ್ಟ ಒಳ್ಳೆ ಮನಸ್ಸು ಅವಂದ. ಆಸ್ತಿ ಪಾಸ್ತಿ ಎಲ್ಲ ಚಲೋ ಐತಿ, ಚಲೋ ಇರ್ತಾಳ ಅಂತಂದ ಅಂದ್ರೆ ನೀನು ಹಂಗ ನಕತಿಯಲ್ಲ. ನೋಡೋಣ ಅವನೇನು ಹ್ಞೂ ಅಂದ್ರೆ ಮದ್ವೆ ಮಾಡಿಬಿಡೋಣತ್ತಾಗ. ಹೌದ್ರಿ, ಹುಡುಗನೇ ಭಾಳ ಏನು ಸುಮಾರಾಗ್ಯದಾನ. ಏನು ಮಾಡೋದು ನೋಡ್ರಿ. ಗೌರಿ ಅಲ್ಲ ಹುಡುಗ ಹೆಂಗಿದ್ರೆ ನಮಗೇನ ಈಕಿನ ಚಲೋ ನೋಡ್ಕೊಂತಾನಿಲ್ಲ. ಕಲರ್ ಏನ ಬಣ್ಣ ತಗೊಂಡೇನ ಕುಡಿತೀರ ನೀವು? ನಿಮ್ಮ ಯಪ್ಪ ದೇವ್ರ ಮೊದಲ ಕಿನ್ಕೇಳೋಗ ಮನಸ್ಸು ಐತಿಲ್ಲ. ನೋಡ್ತೀನಿ ಹೆಂಗೆ ಓದ್ತಾ ಬರೋರು ಅಂತಂದು ತಯಾರಾಗಿ ಬಂದೈತಿ. ಕೊಳ್ಳ ಒಂದಿಲ್ಲ, ಕಿವ್ಯಾಗ ಏನಿಲ್ಲ, ಕೊಳ್ಳಾಗ ಏನಿಲ್ಲ, ಹಣಿಮೆಗೆ ಏನಿಲ್ಲ, ತಲೆಗೆ ಏನಿಲ್ಲ, ಬಂದೈತಿ ತಯಾರಾಗಿ. ಅದೊಂದು ಪತ್ಲ ಸಿಗಾಸ್ಕೊಂಡೆ ಬಂದು ನಿಂತಾಳಿಲ್ಲ. ಅವ್ರೇನು ಅನ್ಕೋಬೇಕು, ನೋಡಿ ಇವ್ರ ಇಷ್ಟ ಆಸ್ತಿವನ್ರಂತ, ಊರಿಗೆ ಗೌಡ್ರಂತ, ಮನ್ಯಾಗ ಬಂಗಾರ ಇರಕ್ಕಿಲ್ಲ ನೀವ್ರಿಗೆ ಅಂತ ಅನ್ನಂಗಿಲ್ಲ ಅವ್ರ ಗೌಡೆ ಅನ್ಕೊಂಡಿರ್ತಾರ. ಇದು ಹಿಂಗೆ ಹುಂಬುಶೇನೆ ಹೆಂಗೆ ತಯಾರಾಗಿ ಬಂದು ನಿಂತ ತೆಡ್ಕಾಸಿವಿ. ಆಕೆ ಶಾಂತ ಬಾರುವ ನಾನೆಲ್ಲ ಸಜ್ಜು ಮಾಡ್ತಾನೆ ಅಂದ್ರೆ ಬೇಕಾಗಿಲ್ಲ ನಾ ಎಲ್ಲ ಸಜ್ಜಾಕನಿ ಅಂತಂದು ತಿಕ್ಕಿ ತಿವ್ದಾಡಿ ಕಳ್ಸಿದ್ಲಕ್ಕಿನ. ಹೋಗ್ಲಿ ಬಿಡ್ರಿ ಐತಿಯಾರ, ಹೆಂಗಾರೆ ಯಾಕಾಗಲಿ ತಯಾರಾಗಿ ಬಂದಿದ್ಲಿಲ್ಲ ಅಷ್ಟ ಸಾಕು. ನೋಡ್ತಾನೆ ಅವ್ರು ಫೋನ್ ಮಾಡಲಿ. ಫೋನ್ ಮಾಡಿದ್ರಂದ್ರೆ ಮನಸ್ಸಿಗೆ ಬಂದತ್ರಿ ಅಂತಂದ್ರೆ ಸುಮ್ಮನೆ ತಗ ಕೊಟ್ಟು ಕೈ ತೊಳ್ಕೊಬೋದ. ಯಾವ ಎಷ್ಟು ದಿನ ಅಂತಂದು ಇಲ್ಲ ಇಟ್ಕೊಂತೀವಿ ಅವ ನೀನೆ? ಆಕೆ ನೋಡಿದ್ರೆ ಒಲ್ಲೆ ಅಂತಾಳ, ನೀನು ಹಂಗೆ ಅಂತಿದ್ದೆ. ಆಕಿ ತಾಳಕ್ಕೆ ತಕ್ಕಂಗ ಕುಣಿತೀಯವ ನೀನೆ. ಇಲ್ಲ ಗೌಡ್ಯಾನ, ಯಾಕಾಗಿ ತಾಳಕ್ಕೆ ತಕ್ಕಂಗ ಕುಣಿಲಿಲ್ಲ? ನನಗೆ ಆಸೆ ಯಾವಾಗ ಮದುವೆ ಮಾಡಿ ಕೊಟ್ಟೆವಪ್ಪ, ಎಷ್ಟು ದಿನ ಅಂತಂದೆ ತವ್ರ ಮನ್ಯಾಗ ಇಟ್ಕೊಳ್ಳೋದ ಅಂತಂದು ನನಗೂ ಚಿಂತೆ ಐತಿ. ಯಾವಾಗ ಮದುವೆ ಮಾಡ್ಯವನಪ್ಪ ಅಂತಂದೆ. ಮತ್ತೆ ಸುಮ್ಮನೆ ಇರಿ, ನಾ ಎಲ್ಲ ಚಲೋ ಮಂತ್ಯನ್ನ ಹುಡುಕಿರ್ತಾನೆ. ನಾ ಏನು ನನ್ನ ತಂಗಿ ಚಲೋ ಇರಬಾರ್ದು ಅಂತಂದು ನನಗೇನಿಲ್ಲ. ಹೆಂಗಾರ ಯಾಕಾಗ್ಲಿಪ್ಪ ಆರಾಮಾಗಿರ್ಲಿ ಅಂತಂದು ನನಗೆ ಆಸೆ ಐತಿಯವ. ಅದನ್ನ ಒಂದಿಟ್ಟು ಆಕಿಗೆ ಅಡ್ಕಾಶಿ ಮಾರಿ ಐತೆ ನೋಡಿ ಪಿಕ್ನಾಸಿ, ಅದ್ರ ಮಾರಿಗೆ ಒಂದಿಟ್ಟು ತಿಳಿಸಿ ಹೇಳ. ಶಾಂತ ನಾನು ತೋಟದ ಕಡೆ ಹೋಗ್ಕನಿ, ಮಧ್ಯಾಹ್ನ ಊಟಕ್ಕೆ ಅಲ್ಲೇ ತೊಗೊಂಬ. ಅಲ್ರಿ ಅದೇ ವನಜಾನ ಒಂದು ಮಾತು ಕೇಳ್ಬೇಕಾಗಿತ್ತೆ. ಆಕಿ ನೀನು ಕೇಳದೆ, ಅವ್ರ ಗಂಡಿನ ಕಡೆಯವ್ರು ಹ್ಞೂ ಅಂದ್ರೆ ಸಾಕು ನೋಡಿ, ಮತ್ತೇನಿಲ್ಲ ಮದ್ವೆ ಮಾಡೋದತ್ತಾಗ. ಅಲ್ಲಲ್ಲ ಆಕಿನೊಂದು ಮಾತು ಕೇಳಿದ್ರೆ ತಡಿ. ವನಜ ನೋಡದ ಒಳಗೇನು ಕುಂತತ್ ನೋಡ ಹೋಗಿ. ಏನೇ ಸಮಾಧಾನ ಆತನ ನಿಮ್ಗೆ? ಈ ಸಮಾಧಾನ ಆತೆ ಹೋರಿ ಅಲ್ಲಿ ಹೋಗಿ ಒಂದು 2 ಚರಿಗೆ ಹಾಲು ಹಿಂಡ್ಕೊಂಡು ಗಟ ಕುಡಿಯೋರಿ. ಹಾಲು ಕುಡ್ದಷ್ಟ ಆಗಿರ್ಬೇಕಾ ನಿಮ್ಗೆ ಸಂತೋಷ? ಹಾಲು ಕುಡಿಯೋರಿ ಹೋಗಿ. ವನಜ ಯಾಕೆ ಹೆಂಗೆ ಮಾತಾಡ್ತೀರಿ? ಇದೆ ಹುಡುಗ ನಿಂಗೆ ಮನ್ಸಿಗೆ ಬಂದಿಲ್ಲ? ನೋಡ ಹೆಂಗೆ ಮಾತಾಡ್ತದ ನೋಡ ಅಡ್ಕಾಶ್ವಿ. ಅದಕ್ಕೆ ಒಂದೀಟು ಯಾರ ಕಟ ಹೆಂಗೆ ಮಾತಾಡ್ಬೇಕು, ಯಾರ ಹತ್ರ ಹೆಂಗಿರ್ಬೇಕು ಅನ್ನೋದು ಅದಕ್ಕೆ ಕಬುರು. 30 ವರ್ಷದಾದ್ರೆ ಅದಕ್ಕೆ ಬುದ್ಧಿ ಬಂದಿಲ್ಲ. ಗಂಡನ ಮನ್ಯಾಗ ಹೆಂಗೆ ಬಾಳೆ ಮಾಡ್ಕೊತೈತೆ ಏನು ದೇವ್ರು ಪರಮಾತ್ಮ ಗೊತ್ತ ಗೌಡೆ. ಲೇ ಶಾಂತಿ ನೀನು ಸುಮ್ನೀರ ನೀನು ಅವ್ರನ್ನ ಮಾತಾಡ್ತಾನೆಲ್ಲ. ನೀ ಬಾಯ್ ಕಡೆ ಆಕಿಗೆ ನೀ ಅಂದ್ರೆ ಆಕಿಗೆ ಲೆಕ್ಕಕ್ಕಿಲ್ವಾ? ಯಾಕವ ನಿಜವ? ಯಾಕೆ ಮದ್ವೆ ಒಲ್ಲೆ ಏನಾಕತ್ತಿದಿ? ಏನು ಸಮಾಚಾರ, ಏನು ಸಮಸ್ಯೆ ಐತಿ ಹೇಳ, ಅದನ್ನಾರ ಹೇಳ. ಅತ್ಯಾರ ಸುಮ್ನೀರಿ, ನೀವು ಯಾಕೆ ಅವ್ರಿಗೆ ಭಯಕ್ಕೆ ಹೋಗಿರಿ? ನಾನು ತಗೊಳ್ಳಿ ನೋಡಿ, ನಂಗೆ ಮನ್ಸಿಗಿಲ್ಲ ಹುಡುಗ. ಅಂತ ಹುಂಬುಶನಿ ಹುಡುಗ ನನ್ನ ಮದುವೆ ಮಾಡಿ ಕೊಡಕತ್ತೀರಿ. ಒಟ್ಟ ನಾನು ಒಜ್ಜೆಗೆ ನಿಮಗಿಲ್ಲ, ಯಾವಾಗ ಹೊರಗೆ ದಬ್ಬೇನೆ ಅಂತಂದು ನಿಮ್ಮ ದಪ್ಪಿಲ್ಲಾನೆ. ಎಂಥವ್ರು ಯಾಕೆ ಹುಚ್ಚಾರ ಆಗಲಿ, ಹುಡುಕರ ಆಗಲಿ, ಕುಡುಕರ ಆಗಲಿ, ಎಂಥವ್ರು ಆಗಲಿ, ಒಟ್ಟ ಬುದ್ಧಿ ಕಟ್ಟಿ ಕಳಿಸ್ಬೇಕು ಅನ್ನೋದು ನಿಮ್ಮ ದಪ್ಪಿಲ್ಲಾನೆ. ಹೌದಲ್ಲೇಣ್ಣ? ನೋಡ್ತೀನ ಹೆಂಗೆ ಮಾತಾಡ್ತದ ನೋಡ. ಅದಕ್ಕೊಂದು ಹೇರಲ್ಲ ಆಗೋಡಿ ಅದಕ್ಕೆ. ನೋಡ್ತೀಯ ಅಣ್ಣ ಅನ್ನಂಗಿಲ್ಲ, ಅತ್ತಿಗೆ ಅನ್ನಂಗಿಲ್ಲ, ಅವು ಅನ್ನಂಗಿಲ್ಲ, ಒಂದೀಟ್ರ ಕಬರು ಇಟ್ಕೊಂಡು ಮಾತಾಡ್ತಾನ ನೋಡೋದೆ. ಇಟ್ಕೊಂಡ ಮಾತಾಡ್ತಾನೆ ನಿಮ್ಗೆ. ಅತ್ತಾಗ ಒಲ್ಲೆ ಅಂದ್ರೆ ಮತ್ತೆ ಮದುವೆ ಮಾಡಕತ್ತಾರ. ಸರಿ ಲೇ ಶಾಂತ, ಸರಿ ಕಡೆ ನೀನು. ಏನಾಗೈತಿ ನಿನಗೆ? ಏನಾಗೈತಿ ಎಂದೆ? ಎಷ್ಟಂತ ಇಲ್ಲೇ ಜೆಂಡ ಹುರ್ಕೊಂಡಿರ್ತೀವ ನೀನೆ?
ಗಂಡ ಹೆಣ್ಣಾಗಿದ್ದ ಹೆಣ್ಣಾಗಿ ತವ್ರ ಮನೆಯಿಂದ ಗಂಡ ಮನೆಗೆ ಹೋಗಬೇಕ ಏನ್ ಇಲ್ಲೇ ಜಂಡ ಹೊಡ್ಕೊಂಡು ಇರಾಕ್ ಬಂದೀಯ ನೀನು ಅತ್ತಿಯರ ಹೋಗ್ಲಿ ಬಿಡ್ರಿ ಅವ್ರ ಮನ್ಸಿಗೆ ಬಂದಂತ ಹುಡುಗನ ಮದ್ವಿ ಮಾಡನೆ ಹಾ ನಾಟಕ ಪಾಲ್ಸಿ ಹೆಂಗ್ ಮಾಡ್ತಾರ ನೋಡ ಅವನ್ ಮುಂದೆ ಹಿಂದಿಂದ ಬೆಂಕಿ ಹಚ್ತಾರ ಮತ್ತೆ ಮುಂದೆ ಸ್ವಚ್ಛಗ ಮಾರಿ ತಣ್ಣೀರಿಲ್ಲ ಮಾರಿ ತೊಳ್ದೆ 3 ಬಟ್ಟೆ 5 ಬತ್ತಿ ಹಚ್ತಾರ ನಮ್ಗೇನ ಗೊತ್ತಿಲ್ಲ ಅನ್ಕೊಂಡಾರ ನಾಟಕ ಶಾಂತ ನೀ ಸುಮ್ನೀರ ನೀ ಯಾಕೆ ತಲೆ ಕೆಡ್ಸ್ಕೊಂತ ಆಕಿ ಬಗ್ಗೆ ಅದೇ ಹಂಗಲ್ರಿ ಎತ್ತಾಗ್ರಿ ಯಾಕಾಗಲಿ ಅವ್ರ ಚಲೋ ಮನೆಗೆ ಸೇರಿದ್ರೆ ಅಷ್ಟ ಸಾಕ್ರಿ ನಮ್ಗೆ ಸೇರ್ತಾ ಇಂಥ ಕೆಟ್ಟ ನೀಚು ಬುದ್ಧಿ ಇಟ್ಕೊಂಡ್ರೆ ಒಳ್ಳೆ ಮನೆಗೆ ಸೇರ್ತಾ ನೋಡ್ತೀನಿ ಆಕಿಗೆ ನೀನು ಇಷ್ಟ ಒಳ್ಳೆತನ ಬಯಸಿದ್ರೆ ಆಕಿ ನೋಡ್ತೀನಿ ಹೆಂಗಂತಾಳ ನಾನು ಹಂಗಂತ ಹುಡುಗ ಇಷ್ಟ ಇಲ್ಲ ಇವ ಏನಾರ ಯಾಕ ಮಾಡ್ಕೊರಿ ನೀವು ಏ ವನಿಜೆ ಇದ್ರ ನೋಡ್ತೀಯ ಇಲ್ಲೇ ಮಾತಾಡಕತ್ತೀವಿ ಹೆಂಗ್ ಬರ್ರ ಹೋತ್ ನೋಡ ಅದೇ ಹಾಡಿಬಿಟ್ಟಿ ಅದೇ ಮಾಡ್ತಾನೆ ತಡಿ ನಿನಗ ಹೋಗ್ಲಿ ಬಿಡ್ರಿ ಅತ್ತಿಯರ ಇವೊಬ್ಬ 2 ದಿನ 3 ದಿನ ಆತ್ ನೋಡಿ ಕೆಲಸ ಬಿಟ್ಟು ನಮ್ಮ ಅಣ್ಣನ ಕೇಳ್ಬೇಕಂದ್ರೆ ಮತ್ತೆ ಅವನ ಯಾಕೆ ಕೇಳಕತ್ತಿ ನೀನೆ ಅವ ಯಾಕೆ ಬರ್ಬೇಕಂತಂದು ಕೇಳ್ತಾನೆ ಬರ್ಲಿ ಅವ ಇವತ್ತ ತೋಟದಾಗಿರ್ಬೇಕು ನಾನು ತೋಟದ ಕಡೆ ಹೋಗ್ಬರ್ತೇನೆ ಹೋಗೋ ನೋಡಂತ ಇವಕ್ಕೆ ದೊಡ್ಡ ಹಿಂಗೆ ಗುಂಡಿ ಮಾಡಿ ಸಲಕಿಲಿ ಚಬರಿ ನೀರು ಹಿಂಗೆ ಮ್ಯಾಗಿಂದ ಬಿಟ್ರೆ ಹೊರ್ಕೊಂತ ಏನು ಮಾಡೋದಪ್ಪ ನೋಡಂತಡಿ ಹೋಗ್ಬಿಡ್ತಾನೆ ನೀರಿನ ಮನೆ ಕಡೆ ಅದನ್ನ ನೋಡಿಲ್ಲ ಅಲ್ಲೇ ನಂದು ಜೀವನಾನ ಹರ್ಕೊಂಡು 12 ಆಗಕತ್ತೈತಿ ಇಲ್ಲೇ ನೀರು ಹರ್ಕೊಂತ ಹರಿಯಾಕ ಬಿಡ್ತಾನಂತ ಅತ್ತಾಗ ಚಂದ್ರು ಹೇಳ್ರಿ ಗೌಡ್ತಿಯರ ಯಾ ಗೌಡ್ತಿ ಏನ್ ಗೌಡ್ತಿ ನನ್ನ ಹೆಸರು ವನಜಾಕ್ಷಿ ಅಂತಂದ ಕರಿ ಅದೇ ಹಂಗಲ್ರಿ ನಾನು ನಿಮ್ಮ ಮನ್ಯಾಗ ಕೆಲ್ಸಕ್ಕದೇನಿ ಗೌಡ್ರ ಎಲ್ಲಾರ್ಗಿ ನಮ್ಗೆ ಗೌಡ್ಶಾನಿ ಗೌಡ್ತಿ ಅಂತಂದ ಕರಿಬೇಕು ಅಂತಂದು ಹೇಳ್ಯಾರಿ ಯಾಕೆ ಇಲ್ಲಿ ತನ ಬಂದಿರಿ ಗೌಡ್ಶಾನಿಯರ 2 ದಿನ ಯಾಕೆ ಕೆಲ್ಸಕ್ಕೆ ಬಂದಿಲ್ಲ ನೀನೇ ಚಂದ್ರ ನಿನ್ನೆ ನನ್ನ ನೋಡಕ್ ಬಂದಿದ್ರೆ ಹೌದ್ರಿ ಗೌಡ್ಶಾನಿಯರ ಚಲೋ ಆತ್ರಿಪ್ಪ ಚಲೋ ಅದಾರನ್ರಿ ಹುಡುಗ ಮಂತ್ಯಾನೆಲ್ಲ ಚಲೋ ಐತೇನ್ರಿ ನೋಡ ಚಂದ್ರು ನೀನೇ ಮತ್ತೆ ನನಗೆ ಇನ್ನೊಂದಿಟ್ಟೆ BP ರೇಸ್ ಮಾಡಿಸ್ಬಿಡ ನನ್ನ ಮನಸ್ಸಿನಾಗ ಏನೈತೆ ಅನ್ನೋದು ನಿನಗೆ ಗೊತ್ತಾಯ್ತಿಲ್ಲ ಗೊತ್ತಿದ್ದೆ ಯಾಕೆ ಹಿಂಗ ಮಾತಾಡಕತ್ತಿ ನೀನೆ ಅಲ್ಲ ಇವ್ರಿಗೆ ಏನಾಗೈತಿ ಗೌಡ್ಶಾನಿಯರಿಗೆ ನಾ ನೋಡಿದ್ರೆ ಈ ಮನೆ ಕೆಲಸ ಮಾಡಕ್ ಬಂದಿರೋ ಆಳು ಇವ್ರು ನೋಡಿದ್ರೆ ಹಿಂಗೆ ಮಾತಾಡಕತ್ತಾರ ನನಗಂತೂ ಒಂದು ತಿಳಿಯವಲ್ದು ಮಾರಾಯ ಅಲ್ಲ ಇವರು ಇಲ್ಲಿ ಬಂದು ನನ್ನ ಕೂಟ ಮಾತಾಡಕತ್ತಿರೋದ ಗೌಡ್ರು ಏನಾರ ನೋಡಿದ್ರಂದ್ರೆ ನಾನು ಇಲ್ಲೇ ಕಡೋದೆ ಹೆಡ್ಗಿನ ತುಂಬ್ತಾರ ಏನು ಮಾಡೋದಪ್ಪ ಇವ್ರು ನೋಡಿದ್ರೆ ಈಗ ಸಿಟ್ನಾಗ ಅದಾರ ಗೌಡ್ಶಾನಿಯರ ಕುತ್ಕೋರಿ ಇಲ್ಲೇ ಕುತ್ಕೋರಿ ಒಂದು ಎಳ್ನೀರು ತೊಗೊಂಬರ್ತಾನೆ ನೋಡ್ ಚಂದ್ರು ನಾನು ಇಲ್ಲೇ ಎಳ್ನೀರೇ ಕುಡಿಯಾಕ ಬಂದಿಲ್ಲ ನೀನು ಕೂಟ ಮಾತಾಡ್ಬೇಕು ಅಂತಂದು ಬಂದೆ ನಾನು ಅಕ್ಕೋ ನೋನಂತ ಇವ್ರು ಯಾಕೆ ನನ್ನ ಕೂಟ ಮಾತಾಡ್ಬೇಕು ಚಂದ್ರ ನನಗೆ ನೀನಂದ್ರೆ ಇಷ್ಟ ನಾನು ನಿನ್ನ ಮದುವೆ ಆಗದೆ ನಾನು ಯಾರನ್ನ ಮದುವೆ ಆಗಂಗಿಲ್ಲ ಈಗ ಹೇಳಕತ್ತಾನೆ ಗೌಡ್ಶಾನಿಯರ ಏನು ಮಾತಾಡಕತ್ತೀರಿ ನೀವು ನಾ ನೋಡಿದ್ರೆ ಆಳು ನೀವು ನೋಡಿದ್ರೆ ರಾಣಿ ಅಲ್ಲ ಅಲ್ಲಿದೆ ಅಲ್ಲಿಗೆ ಏನಾರ ವ್ಯತ್ಯಾಸ ಐತೇನ್ರಿ ನೀವು ನೋಡಿದ್ರೆ ಆಕಾಶ ನಾ ನೋಡಿದ್ರೆ ಭೂಮಿ 2 ಒಂದಾಗಕ್ಕೆ ಸಾಧ್ಯ ಏನ್ರಿ ಏನು ಮಾತಾಡಕತ್ತೀರಿ ನೀವು ನಿನ್ನೆ ನೋಡಿದ್ರೆ ನಿಮ್ಮನ್ನ ನೋಡಕ್ಕೆ ಬಂದಿದ್ರೆ ಅಂತಂದು ಹೇಳಕತ್ತೀರಿ ಇಲ್ಲಿ ನೋಡಿದ್ರೆ ಹಿಂಗೆ ಮಾತಾಡಕತ್ತೀರಿ ಬಂದು ಇದನ್ನೇನ್ರ ಗೌಡ್ರು ನೋಡಿದ್ರಂದ್ರೆ ನಾನು ಇಲ್ಲೇ ಹುಗಿನ ಅಂತಾರಿ ಗೌಡ್ಶಾನಿಯರ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಗೌಡ್ಶಾನಿಯರ ನಿಮ್ಮ ಗೌಡ್ರೆ ಎಲ್ಲಿ ತೋರಿಸ್ತಾರ ಅಲ್ಲೇ ಮದ್ವೆ ಮಾಡ್ಕೊಂಡೆ ಚಂದಾಗಿರ್ರಿ ಯಾಕೆ ಹಿಂಗೆ ಮಾಡಕತ್ತೀರಿ ನೀವು ಗೌಡ್ಶಾನಿಯರ ನೋಡಿ ಚಂದ್ರು ನನಗೆ ಇದೇ ಗುಣ ಇಷ್ಟ ಆಗಿದೆ ಯಾರು ಏನಾರ ಮಾಡ್ಕೊಳ್ಳಿ ನಾನಂತೂ ನಿನ್ನೆ ಮದುವೆ ಆಗದೆ ನಮ್ಮಣ್ಣ ಎಷ್ಟ ಮಂತ್ಯಾನ ತರಲಿ ನಾನು ನೋಡಕ್ಕೆ ನಾನಂತೂ ಬಿಲ್ಕುಲ್ ಒಪ್ಪಂಗಿಲ್ಲ ನೀನೇನಾರ ಯಾಕೆ ಮಾಡ್ಕೊ ನಮ್ಮಣ್ಣಗೆ ಹೇಳಿ ನಾನು ಒಪ್ಪಿಸ್ತಾನೆ ನೀನೇನೇ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ ಅಲ್ರಿ ಗೌಡ್ಶಾನಿಯರ ಅಲ್ಲ ನಿಮ್ಮ ತಲೆಯಾಗ ಬುದ್ಧಿ ಐತೆ ಏನೈತ್ರಿ ಯಾಕೆ ಹಿಂಗೆ ಮಾಡಕತ್ತೀರಿ ನೀವು ಅಂದ್ರೆ ನಾನಂದ್ರೆ ಇಷ್ಟ ಇಲ್ಲ ನಿನಗೆ ಅಲ್ರಿ ಗೌಡ್ಶಾನಿಯರ ನಾ ನೋಡಿದ್ರೆ ದುಡ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ನವ ನೀವು ನೋಡಿದ್ರೆ ಮನೆಯಾಗಿರೋರ ನನಗೆ ನಿಮಗೆ ಹೊಂತತೇನ್ರಿ ಗೌಡ್ಶಾನಿಯರ ಯಾಕೆ ಹಿಂಗೆ ಮಾತಾಡಕತ್ತೀರಿ ಅಂದ್ರೆ ನಾನು ನಿಮ್ಮ ಮನೆಗೆ ಬಂದೆ ಅಂದ್ರೆ ನಾನು ಕೂಲಿ ಮಾಡ್ಕೊಂತ ನಿನ್ನ ಕೂಟ ಇರ್ಬೇಕ ಅಂತಂದೆ ನೀ ಚಿಂತೆ ಮಾಡಕತ್ತೀನಿ ಹಂಗೆಲ್ಲ ಚಿಂತೆ ಮಾಡ್ಬೇಡ ಚಂದ್ರು ನಮ್ದು ಆಸ್ತಿ ಐತಿಲ್ಲ ನಮ್ಮ ಅಣ್ಣನ ಆಸ್ತಿ ಒಳಗೆ ನಾನು ಅರ್ಧ ಭಾಗ ಇಸ್ಕೊಂತಾನೆ ಮದುವೆ ಆದ್ನಿ ಅಂದ್ರೆ ಅದು ಹಂಗಲ್ರಿ ಗೌಡ್ಶಾನಿಯರ ಹಂಗೂ ಇಲ್ಲ ಹೆಂಗೂ ಇಲ್ಲ ಚಂದ್ರು ನಾನು ಹೇಳ್ದಂಗೆ ನೀ ಕೇಳ್ಬೇಕಷ್ಟೇ